ಈ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಅದಲ್ಲ, ತರಗತಿ ನಿರ್ವಹಣೆ ಹೆಂಗೆ ಮಾಡ್ಬೇಕು, ಹುಡುಗರನ್ನ ಹೆಂಗೆ ಕಂಟ್ರೋಲ್ ಇಟ್ಕೋಬೇಕು, ಅದ್ರ ಮೇಲೆ ನೆನ್ಪಿಡ್ತಾರೆ ನೀವು ಕೆಲವು ಹುಡುಗರು. ಕೆಲವ್ರು ಇರ್ತಾರೆ, ನೀವೆಲ್ಲ ಭಾಳ ಚಲೋ ಇದ್ದೀರಪ್ಪ, ನೀವು ಭಾಳ ಚಲೋ ಇದ್ದೀರಿ ಎಲ್ಲರೂ. ಕೆಲವ್ರು ನೋಡ್ಬೇಕು ಏನು ಬಿಗಿ ಇರ್ತಾರೆ ರೀ ಕ್ಲಾಸ್ನಾಗ, ಅಸಾಧ್ಯ ಬಿಗಿ. ಅಲ್ಗಾಡ್ಲಿಕ್ಕೆ ಬಿಡೋದು ಹುಡುಗರನ್ನ, ಏಯ್ ಅಲ್ಲೇ ನೋಡ್ತಿ ಇಲ್ಲಿ ನೋಡೋ. ಅದೇನು ಮಿಲ್ಟ್ರಿ, ಹಿಟ್ಲರ್ ಕಲ್ಕೊಂಡು ಹೋಗ್ಬೇಕು ಇವ್ರ ಕಡೆಯಿಂದ. ಅದು ಯಾರೋ ಹೇಳ್ಬಿಟ್ಟಾರ ಅವರಿಗೆ, ಹುಡುಗರನ್ನ ಬಿಗಿ ಹಿಡ್ಕೋಬೇಕು, ಇದು ತಲೆ ಮೇಲೆ ಕೊಡ್ತಾರ ಅವರು. ಏನು ತಲೆ ಏನು ಬೆಂಚ ಕೂಡ್ಲಿಕ್ಕೆ? ಹಿಡ್ಕೊಳ್ಳೋ ಶಕ್ತಿ ನಿಮಗಿದ್ರೆ ಎಲ್ಲರೂ ಕೊಡ್ತಾರೋ. ಬಿಗಿ ಹಿಡ್ಬೇಕು, ಅಗಲಾಡ್ಲಿಕ್ಕೆ ಬಿಡೋದಿಲ್ಲ ರೀ. ಕೆಲವು ನೋಡ್ಬೇಕು. ಮತ್ತು ಇನ್ನೊಂದು, ನೀವು ಎಲ್ಲ ಭಾಳ ಚಲೋ ಇದ್ದೀರಿ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ನಗ್ತೀರಪ್ಪ ಎಲ್ಲರೂ. ಕೆಲವು ಟೀಚರ್ ನಗಲಿಕ್ಕೆ ಬರೋದಿಲ್ಲ ರೀ. ಅದು ಏನು ರೋಗನೋ ಏನೋ ಗೊತ್ತಾಗೋದಿಲ್ಲ ನನಗೆ. ಕ್ಲಾಸಿಗೆ ಹೋದಾಗ ಗುಮ್ಮಂತ ಹಿಂಗೆ ಇರೋದು. ಹುಡುಗರು ಹೆಂಗೆ ತಡ್ಕೊಂಡವ್ರಿ? ದಯವಿಟ್ಟು ನೋಡ್ರಿ, ನೀವು ಕನ್ನಡಿ ಮುಂದೆ ನಿಂತು ನೀವೇ ಮುಖ ಗಂಟು ಹಾಕ್ಕೊಂಡು ನಿಮಗೆ ಇಷ್ಟ ಆಗೋದಿಲ್ಲ ಮುಖ. ಹುಡುಗರು ಹೆಂಗೆ ಇಷ್ಟ ಆಗ್ತದೆ? ಅದು ಫಸ್ಟ್ ಹೇಳ್ತೀನಿ, ಬಿ ಚೇರ್ಫುಲ್. ಬಿಗಿ ಹಿಡ್ಕೊಂಡು ಏಯ್ ಅಲ್ಲೇನು ನೋಡ್ತಿ ಇಲ್ಲಿ ನೋಡೋ ಇಲ್ಲಿ ನೋಡೋ ಅಂತ ಬೈ. ನಾ ಅಂತೀನಿ, ಯಾಕೆ ಹಂಗೆ ಕೂಗಾಡ್ತೀರಿ ಇಲ್ಲಿ ನೋಡಿ ಅಂತ? ನಿಮ್ಮನ್ನು ನೋಡಲಿಕ್ಕೆ ಬಂದಾರೋ, ಬೇರೆ ನೋಡ್ಲಿಕ್ಕೆ ಅವಕಾಶ ಇಲ್ಲ ಪಾಪ. ಬಾಗಿಲು ಹಾಕಿರ್ತೀರಿ, ಇನ್ನೇನು ಕಾಣಿಸ್ತಾವೆ? 45 ನಿಮಿಟ್ ನಿಮ್ಮನ್ನು ಬಿಟ್ಟರೆ ಬೇರೆ ನೋಡ್ಲಿಕ್ಕೆ ಆಗೋದಿಲ್ಲ. ತೀರಾ ನಿಮ್ಮನ್ನು ನೋಡ್ಲಿಕ್ಕೆ ಆಗೋದಿಲ್ಲ ಅಂದಾಗ ಹೊರಗೆ ನೋಡ್ತಾವೆ ಅಲ್ಲ, ಹೊರಗೆ ನೋಡ್ಲಿಕ್ಕೆ ಅವಕಾಶ ಇಲ್ಲ ಅದಕ್ಕೆ. ಅದ್ರಾಗ ಮತ್ತು ಒದರಾಡಿ ಇಲ್ಲಿ ನೋಡಿ ಅಂತ ಅನ್ಬೇಡ್ರಿ. ನಾ ಇದು ಚಲೋತ್ನ ನಾ ಮಾತಾಡಿದ ಹುಡುಗರು ನಿಮ್ಮನ್ನೇ ನೋಡ್ತಾರೆ, ಬೇರೆ ಕಡೆ ನೋಡ್ಲಿಕ್ಕೆ ಆಗೋದೇ ಇಲ್ಲ ಅವರು. ಒಬ್ಬ ಹೆಣ್ಮಗಳ ಹೆಸರು ಹೇಳ್ತೀನಿ, ನಿಮ್ಗೆ ಬರ್ಕೊಂಬಿಡ್ರಿ ಅದನ್ನು. ನಂತರ ಗೂಗಲ್ ಭಗವಾನ್ಯಾಗ ಟೈಪ್ ಮಾಡಿರಿ, ಭಾಳ ಚಲೋ ಇನ್ಫಾರ್ಮೇಷನ್ ಸಿಗ್ತದೆ. ನಾನು ಅಮೇರಿಕಾದ ಪ್ರತಿ ವರ್ಷ 15 ದಿವಸ ಆಕೆ ಕಡೆಯಿಂದ ಕಲಿತೀನಿ. ನಾನು ಸಣ್ಣ ವಯಸ್ಸಿನ ಹುಡುಗಿ, ಏನು ಕಲಿಸ್ತಾಳ್ರಿ ಹೆಣ್ಮಗಳು. ಆಕೆ ನೋಡ್ಬೇಕು ಹೆಂಗಿದ್ದಾಳಂತ. ಕೈಯಾಗ ಟೀಚಿಂಗ್ ಏಡ್ಸ್ ಇರ್ತಾಳೆ, ಕಲಿಕಾ ಸಾಮಗ್ರಿ ಇರ್ತಾವಲ್ಲ, ಹಿಡ್ಕೊಂಡು ಓಡ್ತಾಳೆ. 30 seconds ಫಾರ್ ದ ಬೆಲ್ ಟು ಗೋ. 30 ಸೆಕೆಂಡ್ ಬೆಲ್ ಆಗ್ತದೆ, ಅಷ್ಟರೊಳಗೆ ಹೋಗ್ಬೇಕು. 1 ಸೆಕೆಂಡ್ ಲೇಟಾಗಿ ಹೋಗೋದಿಲ್ಲ ಕ್ಲಾಸಿಗೆ, ಓಡೋಗ್ತಾ. ಆಕೆ ಕ್ಲಾಸಿಗೆ ಹುಡುಗರು ತಪ್ಪಿಸ್ಕೊಳ್ಳೋದೇ ಇಲ್ಲರಿ. ಮಜಾ ಅಂದ್ರೆ ಒಂದು ದಿವಸ ಅಂತ ನೋಡಿದೆ ನಾನು, 103 ಡಿಗ್ರಿ ಜ್ವರ ಹುಡುಗಿಗೆ. ಅಪ್ಪ ಬಂದುಬಿಟ್ಟು ಹೋದ. ಆ ಹುಡುಗಿಗೆ ಕ್ಲಾಸ್ನಾಗ ಕೂತು, ಇವ್ರ ಕ್ಲಾಸ್ ಮುಗಿದ ತಕ್ಷಣ ಮತ್ತೆ ಹೋಗ್ಬಿಟ್ಲು ಮನೆಗೆ. ಇವ್ರ ಕ್ಲಾಸಿನ ಸಲ ಬಂದಾಳಕ್ಕೆ. ಆ ಹುಡುಗಿನ ಕೇಳಿದೆ, ಯಾಕಮ್ಮ ಬಂದಿ ನೀನು, ಆರಾಮಿಲ್ಲ ನಿನಗೆ, ಜ್ವರ ಅದಲ್ಲ ಅಂದೆ. ಆಕೆ ಹಿಂಗೆ ನೋಡಿದ್ಲು ನನ್ನ. ಅವ್ರ ಕ್ಲಾಸ್ ಹೆಂಗೆ ತಪ್ಪಿಸ್ಕೊಳಿದ್ರಿ ಅಂದ್ಲಕ್ಕೆ. ಅವ್ರು ಮೆಜಿಷಿಯನ್, ಅವರು ಜಾದೂಗಾರದಂಗಿದ್ದಾರೆ ಅವರು. ಇದಕ್ಕಿಂತ ದೊಡ್ಡ ಸರ್ಟಿಫಿಕೇಟ್ ಟೀಚರ್ ಬೇಕಾಗಿಲ್ಲ. ಟೀಚರ್ ಜಾದೂಗಾರದಂಗಿದ್ದಾರೆ ಅಂತ. ಆ ಹುಡುಗಿಗೆ ಹೇಳ್ತಾಳಕ್ಕೆ 103 ಡಿಗ್ರಿ ಜ್ವರ ಇದ್ದರೂ ಇವರೊಂದೇ ಕ್ಲಾಸಿಗೆ ಬಂದು ವಾಪಸ್ ಹೋಗ್ತಾಳೆ. ಆಕೆ ಹೆಸರು ಹೇಳ್ತೇನೆ, ಹೆಣ್ಮಗಳದ್ದು ಟೀಚರ್ದು. ಬ್ರಿಲಿಯಂಟ್ ಲಿಗರ್. ಆಕೆ ಹೆಸರು ಮೇರಿ ಎಲ್ಎನ್. ನೀವು ಗೂಗಲ್ನಾಗ ಜಸ್ಟ್ ಮೇರಿ ಎಲ್ಎನ್ ವೀಮರ್ ಅಂತ ಟೈಪ್ ಮಾಡಿರಿ, ನಿಮಗೆ ಶಿಕ್ಷಣಕ್ಕೆ ಬೇಕಾದಂಥ 500 ಪುಟ ಸಿಗ್ತದೆ ನಿಮ್ಮ ವಿಷಯ. ನಿಮ್ಗೆ 500 ಪುಟ. ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಹೆಂಗೆ, ಹುಡುಗರನ್ನ ಕಂಟ್ರೋಲ್ ಮಾಡೋದು ಹೆಂಗೆ, ನಿಭಾಯಿಸೋದು ಹೆಂಗೆ, ಇದ್ರ ಬಗ್ಗೆ ಸಿಗ್ತದೆ. ಏನ ಸೆಷನ್ ಕಮ್ಮಿ ಟೈಮ್ ಇರೋದ್ರಿಂದ ಹೇಳಿಬಿಟ್ರೆ ನೀವು ಫಾಲೋ ಮಾಡ್ಕೋಬೋದು ಅದನ್ನು. ಆ ಹೆಣ್ಮಕ್ಳು ಹೇಳಿದ್ನಲ್ಲ, ಭಾರಿ ಸಣ್ಣಕ್ಕಿದ್ದಾಳೆ ಅಂತ ಹೇಳಿದ್ನಲ್ಲ, ಸಣ್ಣ ವಯಸ್ಸಿನಕ್ಕೆ ಅಂತ ಹೇಳಿದ್ನಲ್ಲ. ಆಕೆಗೆ ಎಷ್ಟು ವಯಸ್ಸು ಗೊತ್ತದೇನ್ರಿ ಈಗ? 71. ನಾನು ಯಾಕೆ ಹೇಳಿದೆ ಅಂದರೆ, ಆಕೆಗೆ 71ನೇ ವಯಸ್ಸಿಗೆ ಎಷ್ಟು ಪ್ಯಾಷನ್ ಇರಬೇಕಾತಂದ್ರೆ, ನಮಗೆ 21, 31, 41ಕ್ಕೆ ಏನು ತ್ರಾಸ್ರಿ? ನಾವೇನು ಯುದ್ಧ ಸೋತು ನೋಡ್ಬೇಕು. ಕ್ಲಾಸ್ ಮುಗಿದು ಬಂತಂದ್ರೆ ಸಾಕಾತಪ್ಪ ಮಾರಾಯ, ಕಲಿಸಿದ್ದೆ ಕಲಿಸೋದು. ಅದು ಹೆಂಗೆ ಬೇಸರ ಆಗ್ತದೆ? ಆಗಬಾರ್ದಲ್ಲ. ನೀವು ಕಲಿಸಿದ್ದು ನಿಮಗೆ ಬೇಸರ ಆದ್ರೆ ಹುಡುಗರ ಗತಿ ಏನು? ಅದು ನಾ ಹೇಳೋದು. ಆ ಎಕ್ಸೈಟ್ಮೆಂಟ್ ಏನದ ಟೀಚರ್ದು, ಕ್ಲಾಸ್ ಕಂಟ್ರೋಲ್. ಆಕೆ ಹೇಳ್ತಿದ್ಲು, ಆಕೆ ಕ್ಲಾಸ್ ಮಾಡೋದು ನೋಡ್ಬೇಕ್ರಿ, ಹಿಂಗೆ ಕೂತಿರ್ತಾ ಹುಡುಗರು ಹೆಂಗೆ. ಆಕೆ 1 ನಿಮಿಷ ನಿಂತಂದ್ರೆ ಹಿಂಗೆ ನೋಡ್ತಾ ಹುಡುಗರು, ಒಂದು ಕ್ಷಣ ಹೋದ್ರೆ ಬಿಡೋದಿಲ್ಲ. ಆ ಕಲಿಸೋ ರೀತಿ ಹೆಂಗದ ಅಂತ.